ಮಾತು ಬೆಳ್ಳಿ ಮೌನ ಬಂಗಾರ ಅಂತಾರೆ. ಆದ್ರೆ ಇವರು ಮಾತು ಆಡಿದ್ರು ಆಡದೇ ಇದ್ರು ಬಂಗಾರ, ಡೈಮಂಡ್ ಅಂತ ಮನಸ್ಸಿರುವ ಮಲ್ಲಮ್ಮ ಅಪ್ಪಟ ಅಮ್ಮನ ಕೈ ರುಚಿ ಜೊತೆಗೆ ಬಂದರೆ. ಸೊ ಲೆಟ್ಸ್ ವೆಲ್ಕಮ್ ಮಲ್ಲಮ್ಮ. ಡಾನ್ಸ್ ಫ್ಲೋರ್ ರೆಡಿ, ಒಂದು ಬ್ರೇಕ್ ಡಾನ್ಸ್ ಬಿಡಿ. ಫೈನಲಿ ನಾ ಜಿಮ್ಗೆ ಹೋಗಿದ್ದಕ್ಕೂ ಸಾರ್ಥಕ ಆಯ್ತು ಗುರು. ಮಲ್ಲವ್ವ ಹೇಳಮ್ಮ. ಅಮ್ಮ ಅಡಿಗೆ ಮನೆಗೆ ಸ್ವಾಗತ ಸುಸ್ವಾಗತ. ಹೆಂಗ ಅನ್ಸ್ಲಾತದ ಇಲ್ಲಿ ಬಂದು? ಖುಷಿ ಅನಿಸ್ತಾರಿ. ಹೌದ್ರಿ? ಹಾ, ಏನ್ ತರ್ಲಿಲ್ಲ ನಮಗಾಗಿ? ನಿಮ್ಗಡಿಗೆ ಓಸ್ಕರ ಜೋಳದ ರೊಟ್ಟಿ ಮಾಡಿ ಮುಟ್ಟಿಗೆ ಮಾಡಿ ಎಣ್ಣೆ ಹಾಕಿ ಕೊಡ್ತೀನಿ, ತಿಂದು ನೋಡ್ರಿ. ಅದ್ರ ಮಜಾ ಹೆಂಗ ಆಗ್ತದ. ಖರೇನೆ? ಖರೇನೆ ರೀ. ಆಕ್ಚುಲಿ ಮುಟ್ಗಿನ ನಮ್ಮ ಅತ್ತೆ ಸಕ್ಕತ್ತಾಗಿ ಮಾಡ್ತಾರೆ. ನನಗಂತೂ ಮುಟ್ಟಿಗೆ ಅಂದ್ರೆ ಪ್ರಾಣ. ನಿನ್ನ ಕೈಯಾಗ ತಿನ್ನು ಯೋಗ ಬಂದದ್ ನೋಡ ಇವತ್ ನನಗ. ನಾನಂತರೂ ತಡ ಮಾಡುದಿಲ್ಲ, ನಾನು ನಿಂದ್ರುದಿಲ್ಲ. ಬಡ ಬಡ ಮಾಡಿ ಬಿಡ್ತಿ. ಹಾ, ಬಡ ಬಡ ಸ್ಟಾರ್ಟ್ ಮಾಡಿಬಿಡ. ಸ್ಟಾರ್ಟ್ ಮಾಡಿಬಿಡ. ಹೌದಾ? ತಡ ಯಾಕೆ ಮಾಡೋದು? ತಡ ಯಾಕೆ ಮಾಡೋದು? ಬಂದಿದ್ದ ಅಡಿಗೆ ಮಾಡಕ್, ತಿನ್ಸಾಕ, ಖುಷಿ ಪಡ್ಸಾಕ, ಏನ್ ಮಾಡಕ್, ನಗಸದ್ಕ. ಹೌದು ಮಾತ್ರ. ಐ ಲವ್ ಯು, ಐ ಲವ್ ಯು. ಸರಿ ನಗ್ದೆ ಪಳ್ಳ ನಂಗೆ ಹೆಂಗ್ ನಗತಿ? ಬಹಳ ಚಂದ ನಗ್ತೀವಿ ನೀನು. ಈಗ ನಿನಗೆ ರೊಟ್ಟಿ ಮಾಡಕ್ ಏನೇನ್ ಕೊಡಮ್? ಹಿಟ್ಟು ಕೊಡ್ಬೇಕು. ಏನ್ ಹಿಟ್ಟು ಕೊಡ್ಬೇಕು? ಜೋಳದ ಹಿಟ್ಟು. ಹಿಟ್ಟು ಕೊಡ್ಬೇಕಾ? ಹಿಟ್ಟು ಕೊಡ್ಬೇಕ. ಈಗ ಗ್ಯಾಸ್ ನಾಗ ಏನಾದ್ರು ಐತಿ ಹರ್ಕತ್ತ? ಹಂಚು ಹಂಚು ಹಂಚ್ಬೇಕು. ಆಮೇಲೆ ಕಡ್ಚಿಗೆ ಬೇಕು. ಏನ್ ಬೇಕು? ಕಡ್ಚಿಗೆ. ಏನ್ ಬೇಕು? ಕಡ್ಚಿಗೆ. ಕಡ್ಚಿಗೆ ಅಂದ್ರ ನನಗ್ ತಿಳಿತೈತಿ, ಮಂದಿಗ್ ತಿಳಿಯಂಗಿಲ್ಲ. ಮಂದಿಗೆ ತಿಳಿಯಂಗ ಹೇಳಮ್ಮ. ಕಡ್ಚಿಗೆ ಅಂದ್ರೆ ಹೆಂಗ್ ರೊಟ್ಟಿ ದಿರಿ ಹಾಕದು ಇದಾಗಬಹುದು. ಬರಬರಿ ಬರಬರಿ. ಓಕೆ. ಇದೇನ್ರಿ ಬಂದು ಕೈ ಇದ್ದಂಗದ. ನೋಡಿ ಹಣ್ಸದ ಹೆಂಗ್ ಇದು ಐತಿಲ್ಲ, ಇದು ಒಳಗಿಂದು ಅಂಟಿಸ್ರಿ. ಸೂಪರ್ ಅದ್ ನೋಡ್ರಿ ಇದು. ಹಿಂಗ್ರೆ ಇದೆಲ್ಲ ನಮ್ಗೆ ಹಂಗ್ರಿ ಇಷ್ಟ. ಹಂಗತ್ಬೇಕಂದಿ. ಅದು ನನ್ನ ಕೈಗೆ ರೂಢ ಆಗ್ಬಿಟ್ಟೈತೆ ಅದಕ್ಕೆ. ಪಾಪ ಯಾರ ಹಚ್ಚಿದ್ರ ಬ್ಯಾಸರ ಆಗತ್ತ ಅದಕ್ಕ. ಎಷ್ಟ್ ನೀರ್ ಹಾಕಾಮು? ಸ್ವಲ್ಪ ಬಿಡ್ ಬಿಡ್ ಸಾಕ್ 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 ಸಾಕ್. ಕಾಯಕತ್ತ ಹಾಕ್ತೀನಿ. ಎಷ್ಟ್ ಹಾಕ್ಬೇಕ್ರಿ? ಅದ ಬರ್ತದ ಏನ್ ಹೇಳ್ಸ್ಬಿಡ್ ಮ್ಯಾಗೊಂದು ಅಲ್ಲೊಂದು ಕ್ಯಾಮ್ರಾ ಬರ್ತದ. ಅಲ್ಲಿಂದ ಐತೇನ್ರಿ? ರೊಟ್ಟಿ ಮಾಡ್ತೀವಿ, ರೊಟ್ಟಿ ಮುಟ್ಟಿಗೆ. ಫ್ಲೈಟ್ ಒಳಗ ರೊಟ್ಟಿ ಕ್ರೇಜಿ ಮಾಡಿ ಮಾಡಿ. ಹಿಟ್ಟು ಹಾಕ್ಬೇಕ್ರಿ. ಎಷ್ಟ್ ಹಾಕೊಳ್ಳಮ್ಮ? ಒಂದೇ ಸಾಕಲ್ರಿ? ಒಂದ್ ಎರಡು ಮಾಡಕ್ ಎಷ್ಟು ಬೇಕು ಅಷ್ಟು ಮಾಡ್ಬೇಕು. ಸರಿ. ಇಷ್ಟು ಮಂದಿ ಮಾಡ್ಬೇಕಾರೆ ಇಷ್ಟು ಮಂದಿ ಇಷ್ಟು ಮಂದಿ ಮಾಡ್ತೀರಾ? ಮತ್ತ ಒಬ್ರು ಹಂಗ್ರಿ. ಕರೆಕ್ಟ್. ಅದಕ್ಕೆ ನಿನ್ನ ಅಮ್ಮ ಅನ್ನೋದು. ಎಲ್ಲಾರು ಉಣ್ಬೇಕ್ರಿ. ಎಲ್ಲಾರು ಉಣ್ಬೇಕು. ಮಾಡಪ್ಪಜಿ ನೀನು. ಸಾಕ? ಸಾಕು. ಇದು ನೀರ್ ಮಳಕತ್ತಾವ. ತೆಗಿರಿ, ಆಫ್ ಮಾಡ್ರಿ. ಆಫ್ ಮಾಡ್ಲಾ? ಏನ್ ಮಾಡಮ್ ಈಗ? ಇದಕ್ ಹಾಕ್ಬೇಕ್ರಿ. ಇವಾಗ ಕುದಿಯೋ ನೀರು ಕೂಡ್ ಕೊಡ್ಲೇನ? ಹಿಂಗ್ ಕಲ್ಸ್ಬೇಕು, ಬಿಸಿ ನೀರ್ ಹಾಕಿ. ಹಾಕ್ಲಾ ಇದಕ್ ನೀರು? ಎಷ್ಟ್ ಹಾಕಮ್ಮ? ಸಾಕು ಸಾಕು. ಸಾಕ್ರ? ಈಗ ನಾದ್ಬೇಕ್ರಿ. ಅದಾಗಿ ಅದು ಹಂಚಿಡ ಮಂಚ್ ನಮ್ಮ ಅಂಟ್ಸದು. ವಾರೇ ವಾ, ಏನ್ ಸ್ಟೈಲ್ ಇವರು. ರೊಟ್ಟಿ ಸಕ್ಕ ದೇಸಿ ಫೀಲ್ ಇದಂತೂ. ರೊಟ್ಟಿ ಅಂದ್ರೆ ಹಿಂಗ್ ನೋಡಮ್ಮ, ಸೂಪರ್ ರೊಟ್ಟಿ. ಏನ್ ಬಡ ಬಡ ಮಾಡಿಬಿಟ್ರೆ. ಕುಣಿ, ಡ್ಯಾನ್ಸ್ ಮಾಡು. ಮತ್ತ ಫಿಲಮ್ನ್ಯಾಗೆಲ್ಲ ಆಫರ್ ಬರಾಕತ್ತಾವ ನಿಮಗ. ಗುಲಾಬಿ ಅಂತ ಮಾಡಿ. ಯಾವ್ದು? ಗುಲಾಬಿ ಪಿಕ್ಚರ್. ಯಾರ್ ಜೋಡಿ ಮಾಡಿರಿ? ಏನ್ ಕ್ಯಾರೆಕ್ಟರ್ ಐತಿ? ಏನ್ ಪಾತ್ರ ಮಾಡಿರದ್ರಾಗ ನೀವು? ಅಜ್ಜಿ ಪಾತ್ರ. ಅಜ್ಜಿ ಪಾತ್ರ. ಸಣ್ಣಕ್ಕೆ ಅದಿ ನೀನು ಹೋಗಿ ಹೋಗಿ ಅಜ್ಜಿ ಪಾತ್ರ ಕೊಟ್ಟಾರ ಅವರು? ಸರಿ. ಇದು ಆರಿಸ್ತೀರಿ, ಇಷ್ಟ ಬಿಡ್ತೀರಿ? ಇದು ನೀವು ಇರ್ಲಿ ಬಿಡ್ರಿ.
ಸ್ವಲ್ಪ ರುಚಿ ತಕ್ಕ ಉಪ್ಪು ಹಾಕ್ತೀನಿ. ಸ್ವಲ್ಪ ಖಾರ ಹಾಕ್ತೀನಿ. ಖಾರ ಹಾಕಿದ್ರೆ ಹಾಕ್ಬೋದು, ಇಲ್ಲಿಗೆ ಬಿಟ್ರು ಬಿಡ್ಬೋದು, ಹೆಂಗಾದ್ರೂ ಮಾಡ್ಕೊಂಡು ಉಣ್ಬೋದು ನೀವು. ಅವಿ ಯಾರಿಗೆ ಹೇಳಕತ್ತೀವಿ ಇದನ್ನೆಲ್ಲ? ಯಾರು ಕೇಳೋರಿಗೆ ಯಪ್ಪ ಮತ್ತೆ ಬೀಳ್ತಾವನ್. ನಾವು ದಾರ್ದಪ್ಪ ಗತ ಗತ ಕೊಟ್ಟವ್ರ ಮನೆಯಲ್ಲಿ ನಾನು ಹೊಗೆ ಹಿಂಗ ದಟ್ಟ ಹೊಗೆ ಹೇಳ್ತೀನಿ. ಊರಿನ ಊಟಕ್ಕೂ ಇಲ್ಲಿ ಊಟಕ್ಕೂ ಏನ್ ಫರಕ್ ಬಿಡ್ತದ? ಊಟಕ್ರಿ ರೊಟ್ಟಿ ಒಂದೇ ಪರಾಕ್ರಿ, ಎಲ್ಲ ಕಡೆ ಅನ್ನಪನ್ನ ಮಾಡ್ತೀರಿ. ಇದ್ರಲ್ಲಿ ನೋಡ್ರಿ ಒಂದನಿ ತುಪ್ಪ ಹಾಕೊಂಡು ಮಕ್ಕಳಿಗೆ ಕೊಡಂಗಾದ್ರೆ ಖಾರ ಹಾಕ್ಲಾರ್ದು ಹಿಂಗೆ ಮಾಡಿ ಕೊಡ್ತೀವಿ. ತಿನ್ಕೋ ತಿರ್ಗಾಡ್ತಾವ ಹುಡುಗಿ. ನಾನು ಓಡಾಡ್ಕೊಂತೀನಿ, ನಾನು ಒಂದ್ ಕೂಸದೆ ನಂಗೂ ಅಂತ. ಹೌದು ಮಕ್ಕಳಿಗೆ ಹೆಂಗ ರಮಿಸ್ ಕೊಡ್ತಾರ ಹಂಗ ರಮಿಸ್ ಕೊಡ್ಬೇಕು. ಯವ್ವ ಓ ಮುಟ್ಟಿಗೆ ಕೊಡು. ಮಾಡುತ್ತಾರ ಪುರ್ಸತ್ ಗಿಡಿ ಸ್ವಲ್ಪ ಏನ್ ಮಾಡಕತ್ತೀನಿ. ಹಿಂಗ ಗದರ್ತಾರ ಪುರ್ಸತ್ ತಗೋಬಿಟ್ಟ ರೊಟ್ಟಿ ಮಾಡ್ತೀನಿ, ಹೊಲಕ್ ಹೋಗ್ಬೇಕು. ಯಾಕೆ ಬೈದೆ? ಇಲ್ಲ ಮತ್ತೆ ಮಾಡ್ಲಕತ್ತೀನಿ. ಜೋರ್ ಮಾಡಿದೆ. ಇಲ್ಲ ಇಲ್ಲ ಶಾಣೆ ಹೊಲಕ್ ಹೋಗ್ಬೇಕು ಗಿಡಿ ದೌಡ. ಹೊಲಕ್ ಹೋಗ್ಬೇಕು, ಅಡ್ಗೆ ಮಾಡ್ಕೊಂಡು ಹೊಲಕ್ ಹೋಗ್ಬೇಕು. ತಿನ್ಕೋ ಅಂತ ಬರ್ಲೇನ? ಹಾ ತಿನ್ಕೊಂತ ಯವ್ವ ಓರಿ ಒಂದ್ ಖಾರದ್ ಮಾಡಿ ಒಂದ್ ಸ್ವೀಟ್ ಮಾಡ್ಕೊಡ್ತೀಯನ? ಹಾ. ಅಂದ್ರ ಈಗ ಮುಟ್ಟಗಿಗ ನೀ ಏನ್ ಹಾಕಿ ಬೆಳ್ಳುಳ್ಳಿ ಖಾರ ಉಪ್ಪೆಲ್ಲ ಹಾಕಿ. ಹಾ. ಈಗ ಸ್ವೀಟ್ ಏನ್ ಹಾಕೋದು? ಸೀಟಿಗೆ ಬರೋ ಬೆಲ್ಲ ಆಟ ಅಷ್ಟೇ. ಇಷ್ಟೇ ಹಾಕೊಂಡ್ರೆ ಪಕ್ಕಾ ದೇಸಿ ಅಜ್ಜಿ ಮನೆ ಅಡ್ಗೆ. ಮಲ್ಲಮ್ಮ ರೊಟ್ಟಿ ಮಾಡುವ ಮಲ್ಲಮ್ಮ ರೊಟ್ಟಿ ಮಾಡುವ, ಈ ಮುಟ್ಟಗಿ ಕುಟ್ಟಿ ತಿನ್ನುವ, ನಾವ್ ತಿಂದ ಮನೆಯಾಗ ಮಕ್ಕಳುವ. ತುಪ್ಪ ಹಾಕ್ಬೇಕಮ್ಮ ಇದಕ್ಕ. ಹಾಕಮ್ಮ. ಮಗ ಅದಾನ, ಮಗನ್ಗ ಒಂದ್ ಹೆಸರಿಟ್ಟಿ ಮೊಮ್ಮಗಂಗ ಗಣೇಶ ಅಂತ. ಹೆಂಗದಾನ ನಮ್ ಗಣಪ? ಗಣಪ ಬಾರಿ ಅದಾನ. ಕಾಲೇಜಿಗೆ ಹೊಂಟಾರ ನಾನು ನೀಟ್ ಕಾಲೇಜ್ ಗೊತ್ತಾನೆ. ಯಾಕೆ ಚಂದ ಆಗತ್ತೀಯವ? 8 ತಿಂಗಳ 8 ತಿಂಗಳ ಹ್ಞೂ ಮತ್ತೆ ಕೂಸು. ಅಯ್ಯಯ್ಯೋ. ಓ ಅದಕ್ಕಿಂತ ಟೇಸ್ಟ್ ಆಯ್ತು ನಾವು. ಆ? ಖಾರದಕ್ಕಿಂತ ಚೆನ್ನಾಗೈತಿ. ಹೌದಾ? ನೋಡೇ ಹೇಳ್ಬಿಟ್ಟಿ ಅದನ್ನ. ಹದ ಮಾಡಿದ್ರಾಗ ಗೊತ್ತಾಗ್ಬಿಡತ್ ನಿನಗೆ. ಮುದ್ಗಿ ರೆಡಿ ಆದ್ರಿ, ಟೇಸ್ಟ್ ಮಾಡಿ ಹೇಳ್ರಿ. ಅವರ ಭಾರತದ ಮೊದಲ ಕಲರ್ಡ್ ಗ್ಲಾಸ್ ಡಿನ್ನರ್ ಸೆಟ್ ನಿಮ್ಮ ಪ್ರತಿಯೊಂದು ಅಡುಗೆಗೆ ಫೈನ್ ಅಂಡ್ ಎಕ್ಸ್ಪೀರಿಯನ್ಸ್ ಅನ್ನು ನೀಡೋದಕ್ಕೆ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ. 180 ಡಿಗ್ರಿ ತನಕ ತಾಪಮಾನವನ್ನ ಸುಲಭವಾಗಿ ತಡೆಯುತ್ತೆ. ಮೈಕ್ರೋವೇವ್, ಓವೆನ್, ಫ್ರಿಡ್ಜ್, ಫ್ರೀಸರ್ ಜೊತೆಗೆ ಡಿಶ್ ವಾಷರಲ್ಲೂ ಕೂಡ ಯಾವುದೇ ಚಿಂತೆ ಇಲ್ಲದೆ ಇದನ್ನ ಬಳಸಬಹುದು. ಸಾಮಾನ್ಯ ಪ್ಲಾಸ್ಟಿಕ್ ಅಥವಾ ಗ್ಲಾಸ್ ಪಾತ್ರೆಗಳಂತೆ ಆಹಾರದಲ್ಲಿ ತನ್ನ ರಾಸಾಯನಿಕ ಅಂಶವನ್ನು ಬಿಡೋದಿಲ್ಲ. ಎಷ್ಟೇ ಬಾರಿ ಬಳಸಿದ್ರು ಕೂಡ ಸುರಕ್ಷಿತ. ಸಾಮಾನ್ಯ ಗಾಜಿಗಿಂತ ಹೆಚ್ಚು ಗಟ್ಟಿತನ ಹಾಗೂ ಹೆಚ್ಚು ಬಾಳಿಕೆಯನ್ನು ಹೊಂದಿದ್ದು ದೀರ್ಘಕಾಲ ನಿಮ್ಮ ಜೊತೆ ಇರುತ್ತದೆ. ಅವರ ನಿಮ್ಮ ಡೈನಿಂಗ್ ಟೇಬಲ್ನ ಸ್ಟೈಲ್, ಎಲಿಗೆನ್ಸ್ ಮತ್ತು ವಿಶ್ವಾಸವನ್ನ ಒಂದೇ ಸರಿ ತಂದು ಕೊಡುತ್ತೆ. ಆರಾ ಜೊತೆ ಪ್ರತಿಯೊಂದು ಊಟವೂ ವಿಶೇಷ. ಇದು ಬೋರೋಸಿಲ್ ಆರಾ ಗ್ಲಾಸ್ ಡಿನ್ನರ್ ಸೆಟ್. ಸೊ ಇವತ್ತು ನಾವು ಇದನ್ನ ಟೇಸ್ಟ್ ಮಾಡೋಣ. ತಗೊಳ್ಳ? ಹಾ ತಗೋರಿ. ತಿನ್ನೇ ಬಿಡೋಣ. ಹಾ ತಿಂದು ನಾವು ಖಾರದ ಮುಟ್ಟಿಗೆ ತಿನ್ನೋಣ. ಓಕೆ. ವಾವ್, ತುಪ್ಪ, ಆ ಬೆಳ್ಳುಳ್ಳಿ, ಖಾರದ ಮುಟ್ಟಿಗೆಗೆ ಏನು ಕೊಟ್ಟರು ಕಡಿಮೆ. ಈಗ ನೆಕ್ಸ್ಟ್ ನಾನು ಸ್ವೀಟ್ ಸಿಹಿ ಮುಟ್ಟಿಗೆ ತಿಂತಾ ಇದ್ದೀನಿ. ಅಮ್ಮ ಮತ್ತಿಗೆ
ರೊಟ್ಟಿ ಮುಟಕಿ ಮಾಡುವ ವಿಧಾನ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಕಾಯಲು ನಂತರ ಒಂದು ಮಣೆ ಮೇಲೆ ಅರ್ಧ ಬೌಲ್ನಷ್ಟು ಜೋಳದ ಹಿಟ್ಟನ್ನು ಹಾಕಿ ಬಿಸಿ ನೀರು ಬೆರೆಸಿ ನಾದಿಕೊಳ್ಳಿ. ಈಗ ಒಂದು ಹಂಚನ್ನು ಕಾಯಲು ಬಿಡಿ. ಹಂಚಿನ ಮೇಲೆ ತಟ್ಟಿಕೊಂಡ ರೊಟ್ಟಿ ಹಾಕಿ ಸುತ್ತ ನೀರು ಸವರಿ ಎರಡೂ ಬದಿ ಬೇಯಿಸಿ. ನಂತರ ಬೆಂದ ರೊಟ್ಟಿ ತೆಗೆದು ನೀರು ಚುಮುಕಿಸಿ ಅರಿಯುವ ಕಲ್ಲಿಗೆ ಸ್ವಲ್ಪ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕಿ ಅರಿಯಿರಿ. ನಂತರ ಅರಿದ ಮಿಶ್ರಣವನ್ನು ಚೆನ್ನಾಗಿ ಮಿದ್ದುಕೊಂಡರೆ ಖಾರದ ಮುಟಕಿ ಸಿದ್ಧ. ಸಿಹಿ ಮುಟಕಿ ಮಾಡುವ ವಿಧಾನ. ಇದೇ ಕ್ರಮ ಅನುಸರಿಸಿ ಖಾರದ ಬದಲಿಗೆ ತುಪ್ಪ, ಬೆಲ್ಲ ಸೇರಿಸಿದರೆ ರುಚಿಯಾದ ಸಿಹಿ ಮುಟಕಿ ಸವಿಯಲು ಸಿದ್ಧ. ಬ್ಯಾರೆ ಬ್ಯಾರೆ ಇನ್ನೇನಾರ ಬೇಕಲ್ಲ ನನಗ? ಬೇರೆ ಏನ್ ಬೇಕು ಹೇಳು. ನಾ ಹೇಳ್ಬಿಡ್ಲ? ಹೇಳ್ಬಿಡು, ನೀ ತಿನ್ನಂಗಾದ ಹೇಳು. ಹಂಗ ಉದ್ರ ಬೇಳೆ ತಿನ್ನಂಗಾಗ. ಓಹೋ, ಉದುರ್ ಬೇಳಿನ ಮಾಡಮ್ ತಗೋ. ಮಾಡಣ? ಹಾ, ಅದು ಹಿಂಗ ರಪ್ ರಪ್ ಅದ್ ಮಾಡ್ಕೊಡ್ತೀಯ? ಆಗತ್ತ? ಆಗತ್ತ. ಸೂಪರ್. ಓಕೆ ಯಮ್ಮ, ಓರಿ ಉದ್ರ ಬೇಳೆ ಪಲ್ಯ ಮಾಡಕ್ ರೆಡಿ ಅದೇನು? ಹಾ, ready. ಏನ್ ಕೊಡಮ್ಮ? ಕಡಾಯಿ ಕೊಡ್ರಿ. ಕಡಾಯಿ ಹಾ, ಇರ್ಲಿ ಏನಿದು? ಮತ್ ತೋರ್ಸ್ಬೇಡ, ಬೈಯಾತ್ ಗನ್ ಗನ್ ಮಲ್ಲಮ್ಮನ್ ಗನ್. ಎಣ್ಣೆ ಹಾಕು. ಓಕೆ, ಈ ಅಡುಗೆಗೆ ನಾವು ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಸಿವೆ ಹಾಕ್ತಿವಿ. ಓಕೆ, ಆಮೇಲೆ ಜೀರಿಗೆ ಹಾಕ್ಬೇಕು. ಜೀರಿಗೆ ಹಾಕಮ್ಮು. ಎಷ್ಟೆಷ್ಟು? ಅಂದಾಜ್ ಮೇಲೆ ಹಾಕ್ತಾರೆ. ಅಂದಾಜ್ ಮೇಲೆ ಹಾಕು. ಆಮೇಲೆ ಕರಿಬೇವು ಸ್ವಲ್ಪ ಹಾಕ್ಬೇಕು. ಹಸಿಮೆಣಸಿನ್ಕಾಯಿ ಹಾಕ್ಬೇಕು. ಸ್ವಲ್ಪ ಉಪ್ಪು ಹಾಕೋದು ರುಚಿ ತಕ್ಕ. ಈಗ ಬೆಳ್ಳುಳ್ಳಿ ಹಾಕ್ಬೇಕು. ಇದು ಬ್ಯಾಳಿ ತೊಳೆದಿರಲ್ಲ? ಹಾ, ತೊಳೆದಿ. ನಾವು ಎಲ್ಲ ಸ್ವಚ್ಛ ತೊಳೆದೀನಿ. ಬ್ಯಾಳಿ ಹಾಕ್ಬೇಕ್ರಿ. ಹಾಕ. ಬಸ್ ನೀರು ಹಾಕಿ. ನೀರು ಹಾಕ್ಲೆ? ಅರಿಶಿನ ಹಾಕ್ಬೇಕಮ್ಮ. ಸ್ವಲ್ಪ ಅರಿಶಿನ ಹಾಕ್ತೀನಿ. ಮೇಲೆ ಮುಚ್ಚದಿಲ್ಲ. ಇಲ್ಲದ. ಈಗ ನಾ ಇಂಗ್ಲಿಷ್ ಹೇಳ್ಕೊಡ್ತೀನಿ ನಿಮ್ಗೆ, ಆತಾ? ಆ ಕೈಯಾಗ ಅದೇನು ಕಡ್ಚಿಗೆ ಹಿಡಿದಿದ್ಯಲ್ಲ, ಅದಕ್ಕೆ ಇಂಗ್ಲಿಷ್ನಾಗ ಏನಂತಾರ ಗೊತ್ತು? ಏನಂತಾರ ಗೊತ್ತಿಲ್ಲ. ಸ್ಪ್ಯಾಚುಲಾ. ಪ್ಯಾಚುಲಾ ಅಂದ್ರೆ ನಮ್ಗೇನು ಗೊತ್ತಾಗತ್ರಿ ಅದು? ಸ್ಪ್ಯಾಚುಲಾ. ಪ್ಯಾಚುಲಾ. ಸ್ಪ್ಯಾಚುಲಾ ಹೇಳ. ಏನು? ಸ್ಪ್ಯಾಚುಲಾ. ಪ್ಯಾಚುಲಾ. ಈ ಮಾಲಿಗೆಲ್ಲ ಹೋಗಿ ಅಮ್ಮ, ಮಾಲಿಗೆಲ್ಲ ಹೋಗಿ ಹಿಂಗ್ ಹೋಗ ಮೆಟ್ಲ ಮ್ಯಾಗೆಲ್ಲ ಹೋಗಿ. ತಾನೇ ಓದ್ತದಲ್ಲ. ಹೋಗಿ ಅದರ ಹೋಗಿಯಾ? ಏನಂತಾರ ಅದಕ್ಕ? ಅದು ತಾನೇ ಹೋಗಿ ನಿಂತ್ರ ತಾನೇ ಹೋಗ್ತಿತ್ತಂತ ಹೇಳಿ. ಎಸ್ಕಲೇಟರ್. ಹಾ, ಜಾಣೆ. ಉದ್ರ ಬ್ಯಾಳಿ ಪಲ್ಯ ಮಾಡತ್ತಿಯಲ್ಲ, ಅದು ಇಂಗ್ಲಿಷ್ ಒಳಗೆ ಹೇಳ್ತೀನಿ, ಹೇಳ್ಬೇಕು. ಓಕೆ, ಟೇಕ್ ಅ ಫ್ಯಾನ್. ಬಾಂಡೆ ತೋರಿ ಅಂತ. ಓಹೋ, ಪುಟ್ ಸಮ್ ಆಯಿಲ್. ಆಯಿಲ್, ಎಣ್ಣೆ. ಜಾಣೆ, ಈಗ ಕಲ್ತಿ ನೀನು. ಆಡ್ ಸಮ್ ಮಸ್ಟರ್ಡ್ ಸೀಡ್ಸ್. ಮಸ್ಟರ್ಡ್ ಚೀಸ್. ಆಡ್ ಮಸ್ಟರ್ಡ್ seeds. And some cumin seeds. Cumin seeds. Gulgulet. ಮಿಂದ್ರಿ, ಇದು ಮಾತ್ನೆ ಮತ್ತೆ ಓದ್ತಂಗದತ್ತೀನಿ. ಟಮಾಟೆ ಹಾಕ್ಬೇಕ್ರಿ. ಈರುಳ್ಳಿ, ಉಳ್ಳಾಗಡ್ಡಿ ಹಾಕಿ. ಸ್ವಲ್ಪ ಇದು ಇಲ್ಲ ಅಂತ ಪುಡಿಕಾರ. ಇವತ್ತು ನಾವು ನಮ್ಮ ಆಹಾರ ಅವರ ಖಾರದ ಪುಡಿಯನ್ನ ಯೂಸ್ ಮಾಡ್ತಾ ಇದೀವಿ. ಕ್ರಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿರೋದ್ರಿಂದ 99% ಪರಿಮಳ ಸಂರಕ್ಷಿತ ಅಸಲಿ ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ಅದು ಪರಿಮಳವನ್ನ ಆನಂದಿಸಿದ ಮೇಲೆ ನೀವೇ ಹೇಳ್ತೀರಾ ಆಹಾ ಅಂತ. ಇದು ರುಚಿಗೆ ಇದೊಂದು ಸ್ವಲ್ಪ ಹಾಕಮ್ಮ. ಸೂಪರ್. ಓಕೆ, ತನ್ರಿ. ಉದ್ರ ಬ್ಯಾಳಿಗೆ ಬಳಸ್ತಾ ಇದೀವಿ ನಮ್ಮ SSP ಇಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್. ಸಾಕು. ಯವ್ವ, ಓರಿ ಬ್ಯಾಳಿ ಪಲ್ಯ ಆಗ್ಯದ? ಆಗ್ಯದ ನೋಡಮ್ಮ. ಓಪನ್. ಸೇಮ್. ಉದ್ರಬೇಳೆ ರೆಡಿ.
ಟೇಸ್ಟ್ ಮಾಡು. ಥ್ಯಾಂಕ್ ಯು. ಏನು ಪಲ್ಯವ್ವ ನಿನ್ನ ಉದರ ಬ್ಯಾಳಿ ಎಂತ ಚಂದುಳ್ಳಿ ಪಲ್ಯವ್ವ. ಇವತ್ತು ನಮ್ಮ ಈ ಬ್ಯಾಳಿ ಪಲ್ಯ ಇಷ್ಟು ಟೇಸ್ಟ್ ಎನ್ಹಾನ್ಸ್ ಆಗೋದಕ್ಕೆ ಕಾರಣ ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಾವು ಆಯಿಲ್ನ ಯೂಸ್ ಮಾಡಿರೋದ್ರಿಂದ ಟೇಸ್ಟ್ನ ಇನ್ನೂ ಜಾಸ್ತಿ ಎನ್ಹಾನ್ಸ್ ಮಾಡ್ತಾ ಇದೆ, ಅದಕ್ಕೆ ಇಷ್ಟು ರುಚಿಕರವಾಗಿದೆ. ಈ ನಮ್ಮ ಉದುರು ಬ್ಯಾಳಿ ಪಲ್ಯಕ್ಕೆ ನಮ್ಮ ಕಡೆಯಿಂದ ಮಗ್ಗಿ ಉದುರು ಬೇಳೆ ಪಲ್ಯ ಮಾಡುವ ವಿಧಾನ. ಮೊದಲಿಗೆ ಒಂದು ಕಡಾಯಿಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು, ಹೆಚ್ಚಿದ ಹಸಿಮೆಣಸಿನಕಾಯಿ ಹಾಕಿ ಬಾಡಿಸಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ತೊಳೆದ ಉದುರು ಬೇಳೆ, ನೀರು ಸೇರಿಸಿ ನೀರು ಇಂಗುವವರೆಗೂ ಮೀಡಿಯಂ ಫ್ಲೇಮ್ ನಲ್ಲಿ ಬೇಲು ಬಿಡಿ. ನೀರು ಇಂಗಿದ ನಂತರ 1 ಬೌಲ್ ಹೆಚ್ಚಿದ ಟೊಮೆಟೊ, 1 ಬೌಲ್ ಹೆಚ್ಚಿದ ಈರುಳ್ಳಿ, ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಇಂಗು ಹಾಕಿ ಕಲಸಿಕೊಂಡರೆ ರುಚಿಯಾದ ಉದುರು ಬೇಳೆ ಪಲ್ಯ ಸವಿಯಲು ಸಿದ್ಧ. ನಮ್ಮ ಮನೆಗ್ ಬಂದು ಹೆಣ್ಮಕ್ಳ ಹಂಗ ವಾಪಸ್ ಕಳಿಸ್ತೀವಿ ಏನ್ರಿ? ಏನು ಕೈಯಾಗ ಏನಾರ ಕೊಟ್ಟು ಕಳಿಸ್ತೀವಿ, ಹೌದಲ್ಲ? ಹೌದಲ್ಲ? ಹೌದು. ಮತ್ತ ನಾವು ಕೊಡೋರ. ಸೊ ನಮ್ಮ ಫೆಸ್ಟಿವ್ ಗ್ಲೋರಿ ನಾನ್ ಸ್ಟಿಕ್ 4 ಪೀಸ್ ಕುಕ್ವೇರ್ ಸೆಟ್ ಅನ್ನ ಕೊಡ್ತಾ ಇದೀವಿ. ಬ್ಲೂ ಕಲರ್ದು ತುಂಬಾ ಚೆನ್ನಾಗಿರುತ್ತೆ, ನಿಮ್ಮ ಮನೇಲಿ ಯೂಸ್ ಮಾಡಿ. ಓಕೆ ಮಲ್ಲಮ್ಮ ತಗೊಳ್ಳಿ, ನಮ್ ಕಡೆಯಿಂದ ವಜ್ಜೆ ಐತಿವೆ. ಇವೆಲ್ಲ ಒಲಿ ಮ್ಯಾಗ ನಡಿತಾವನ್ರಿ, ಒಲಿ ಮ್ಯಾಗ ನಡೆಯಲ್ಲ. ಎಲ್ಲಾದ್ರ ಮ್ಯಾಗ ನಡೀತದ. ಕಟ್ಟಿಗೆ ಮೇಲ, ಕಟ್ಟಿಗೆ ಮ್ಯಾಲ, ಸುಟ್ಟಿಗೆ ಮ್ಯಾಲ, ಮುಟ್ಟಿಗೆ ಮ್ಯಾಲ ಎಲ್ಲಾದ್ರ ಮ್ಯಾಗ ನಡೀತದ. ನಾವು ಒಲಿ ಮೇಲೆ ಬಾಳ್ ಮಾಡ್ತೀವಲ್ಲ, ಸರಿ ಅದಕ್ಕೆ ಕೇಳಿದೆ. ಆಹಾರ ಮಸಾಲಾ ಪೌಡರ್ ಕ್ರಿಯೋಜೆನಿಕ್ ತಂತ್ರಜ್ಞಾನವನ್ನು ಬಳಸಿರೋದ್ರಿಂದ 99% ತನ್ನ ಪರಿಮಳ ಸಂರಕ್ಷಿತ ಅಸಲಿ ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ಓಪನ್ ಮಾಡಿ ಪರಿಮಳವನ್ನ ಆನಂದಿಸಿದ ತಕ್ಷಣ ನೀವೇ ಹೇಳ್ತೀರಾ ಆಹಾ ಅಂತ. ನಮ್ಮ ಆಹಾರ ಅವರ ಕಡೆಯಿಂದ ಯವ್ವ ನೀವ್ ಬ್ಯಾಳಿ ಪಲ್ಲಿಗೆ ಹಾಕಿದ್ದೆಲ್ಲ ಮಸಾಲೆ ಇದ್ರದ್ದ ನೋಡೋದು, ಇದು ಹಾಕಿ ಮಾಡ್ಬೇಕು. ಚಂದ ಆಗತ್ತೆ. ಇನ್ನು SSP ಇಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಕಾಣಿ. ಮಲ್ಲಮ್ಮ ಬರ್ತೀವ್ರಿ, ನಮ್ ಕೆಲ್ಸ ಮುಗೀತು. ಹೊಲಕ್ ಹೊಂಟ್ರನ್ರಿ? ಇವತ್ತಿನ ನಮ್ಮ ಡಾಕ್ಟರ್ ಯಾವ ಸಮಸ್ಯೆಗೆ ಯಾವ ಮನೆಮದ್ದನ್ನ ತಗೊಂಡ್ ಬರ್ತಾರೆ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜಯರಾಜ್. ಡಾಕ್ಟ್ರೆ, ಇವತ್ತು ಯಾವ ಸಮಸ್ಯೆಗೆ ಯಾವ ಮನೆ ಮದ್ದನ್ನ ತಂದಿದ್ದೀರಾ? ತುಂಬಾ ಜನ ಡಿಪ್ರೆಷನ್ ಅಲ್ಲಿ ಇದೀವಿ ಅಂತ ಒದ್ದಾಡ್ತಾ ಇರ್ತಾರೆ. ಅಂಡ್ ಎಷ್ಟೋ ಜನಕ್ಕೆ ಆ ತರದ ಸಿಂಪ್ಟಮ್ಸ್ ಇದ್ರೂನು ಇಲ್ಲ ನಾನು ಹೆಲ್ಪ್ ತಗೋಬಾರ್ದು, ನನ್ನ ತಲೆ ಕೆಟ್ಟಿರೋರು ಅಂತ ಟ್ಯಾಗ್ ಮಾಡ್ಬಿಡ್ತಾರೆ. ಸೊ ನಾನೇ ಫೈಟ್ ಮಾಡಬೇಕು ಅಂತ ಒದ್ದಾಡ್ತಿರ್ತಾರೆ. ಕೆಲವರು ಎಷ್ಟೋ ವರ್ಷಗಳ ಕಾಲ ಮೆಡಿಕೇಶನ್ಸ್ ತಗೊಂಡೋದ್ರಿಂದ ಹೊರಗಡೆ ಬರಕ್ ಆಗಲ್ಲ ಅಂತ ನರಳಾಡ್ತಾ ಇರ್ತಾರೆ. ಸೊ ಇವತ್ತು ಡಿಪ್ರೆಷನ್ಗೆ ಸೂಕ್ತವಾದ ಶಂಖ ಪುಷ್ಪ ಟೀ ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಸೂಪರ್. ಇವತ್ತು ನಮ್ಮ ಡಾಕ್ಟ್ರು ಶಂಖ ಪುಷ್ಪ ಟೀ ಅನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ನಾನವ್ರೆ ಇದಕ್ಕೆ 1 ಗ್ಲಾಸ್ ಆಗುವಷ್ಟು ನೀರನ್ನ ದಯವಿಟ್ಟು ಫಿಲ್ ಮಾಡಿ. ಮನೆಯಲ್ಲಿ ಈ ಥರದ್ದು ಇಲ್ಲ ಅಂದ್ರೂ ಮಾಮೂಲಿ ಪಾತ್ರೆಯಲ್ಲಿ ನಾವು ನೀರನ್ನ ಕುದಿಸ್ಕೊಳ್ಬಹುದು. ಫ್ರೆಶ್ ಶಂಖಪುಷ್ಪ ತಗೊಂಡ್ ಬಂದಿದ್ದೀನಿ. ಸೊ ಇವಾಗ ಇದನ್ನ ಇದ್ರೊಳಗಡೆ ಹಾಕ್ತಾ ಇದ್ದೀನಿ. ನಾನೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ಡಿಪ್ರೆಷನ್ನು, ಮಾನಸಿಕ ಖಿನ್ನತೆಗೆ ಸಂಬಂಧಪಟ್ಟ ಹಾಗೆ ನೋಡಿ, ನಮ್ಮ ದೇಹದಲ್ಲಿ ಇಮ್ಯುನಿಟಿಗೋಸ್ಕರ ಅಥವಾ ಏನಾದರೂ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಎಲ್ಲ ಫೈಟ್ ಮಾಡೋಕ್ಕೆ ಫ್ರೀ ರ್ಯಾಡಿಕಲ್ಸ್ ಅಂತ ಬಾಡಿ ಪ್ರೊಡ್ಯೂಸ್ ಮಾಡುತ್ತೆ. ಆದರೆ ಏನಾಗುತ್ತೆ ಅಂದರೆ ಸ್ಟ್ರೆಸ್ ಜಾಸ್ತಿ ಆಗ್ತಾ ಎಷ್ಟು ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಆಗಬೇಕೋ ಅದಕ್ಕಿಂತ ತುಂಬಾ ಜಾಸ್ತಿ ಪ್ರೊಡ್ಯೂಸ್ ಆಗಿಬಿಡುತ್ತೆ. ಬಟ್ ಫಾರ್ಚುನೇಟ್ಲಿ ಆಂಟಿ ಆಕ್ಸಿಡೆಂಟ್ಸ್ ಏನು ಮಾಡುತ್ತೆ, ಅದನ್ನ ಮ್ಯಾನೇಜ್ ಮಾಡುತ್ತೆ. ಬಟ್ ನಾವು ತುಂಬ ಜಾಸ್ತಿ ಅದನ್ನು ಪ್ರೊಡ್ಯೂಸ್ ಮಾಡ್ತಾ ಹೋದರೆ ಸ್ಟ್ರೆಸ್ ಲೆವೆಲ್ಲು, ಲೈಫ್ ಸ್ಟೈಲು, ನಿದ್ರೆ ಸರಿಯಾಗಿ ಬರದೇ ಇರೋದು, ಮತ್ತು ಅದರಿಂದ ನೆಗೆಟಿವ್ ಥಾಟ್ಸು, ಇದೇನಾಗುತ್ತೆ ಬ್ಯಾಲೆನ್ಸ್ ಔಟ್ ಆಗಲ್ಲ ಪಾಪ. ಆ ಥರ ಕಂಡೀಷನ್ ಇದ್ದಾಗ ನೋಡಿ, ಈ ಥರದ ಶಂಖಪುಷ್ಪ ಹೂ ಥರದ್ದು ಅಂದರೆ ಇದೊಂಥರ ಎಕ್ಸ್ಟ್ರೀಮ್ಲಿ ರೆಸ್ಪೆಕ್ಟೆಡ್ ಫ್ಲವರ್ ಇನ್ ದ ಗಾರ್ಡನ್ ಅಂತ ಹೇಳ್ಬೋದು ನಿಜವಾಗ್ಲೂ. ನೋಡಿ ಬಣ್ಣ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊತಾ ಇದೆ. ಈ ಥರ ಬ್ಲೂ ನಮಗೆ ಸಮುದ್ರದಲ್ಲಿ ನೋಡೋಕೆ ಸಿಗುತ್ತೆ ಅಷ್ಟೇ. ಎಸ್, ಆಲ್ಮೋಸ್ಟ್ ಆಗೇ ಹೋಯ್ತು. ಇದು ಆಫ್ ಮಾಡ್ತಾ ಇದ್ದೀನಿ. ಇದು ತಣ್ಣಗಾಗ್ಲಿ, ಯಾಕಂದ್ರೆ ಇದ್ರ ಜೊತೆ ನಾವು ಜೇನುತುಪ್ಪ ಬೆರೆಸ್ಬೇಕು. ಅಂಡ್ ಈಗ ನಾನು ತೋರಿಸ್ತಾ ಇರೋದಕ್ಕೆ ಜೇನುತುಪ್ಪ ಹಾಕ್ತೀನಿ. ನೀವು ಇದ್ರ ಜೊತೆ ತುಳಸಿ ಎಲೆ ಹಾಕಿದ್ರೆ ಅದು ಒಂಥರ ಆಲಿವ್ ಗ್ರೀನ್ ಕಲರ್ ಬರುತ್ತೆ. 2 ಡ್ರಾಪ್ ಲೆಮನ್ ಸ್ಕ್ವೀಸ್ ಮಾಡಿ ಹಾಕಿದ್ರೆ ಅದು ಇನ್ನೊಂಥರ ಯುನೀಕ್ ಕಲರ್, ಬೇರೆ ತರ ಬ್ಲೂಯಿಶ್ ಪರ್ಪಲ್ ಕಲರ್ ಬರುತ್ತೆ. ಇದ್ರಲ್ಲೇ 5-6 ಕಲರ್ ಮಾಡ್ಬೋದು, ಬೇರೆ ಬೇರೆ ಹರ್ಬ್ಸ್. ಜೀರಿಗೆ ಹಾಕಿದ್ರೆ ಅದಿನ್ನೊಂದು ಕಲರ್ ಬರುತ್ತೆ. ಸೊ ಆ ತರ ನೀವು ಇಂಟ್ಯೂಟಿವ್ಲಿ ಮನೇಲಿರೋ ಹರ್ಬ್ಸ್ ನ ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬಹುದು. ನೇನವ್ರೆ ರೆಡಿಯಾಗಿದೆ, ತನ್ನ ಎಲ್ಲ ಔಷಧವನ್ನ ಅದು ನೀರಿಗೆ ಬಿಟ್ಟಿದೆ. ಇಟ್ ಇಸ್ ರೆಡಿ ಟು ಬಿ ಸರ್ವ್ಡ್. ಇದಕ್ಕೆ ನಾನು ಇದು ಉಗುರು ಬೆಚ್ಚಗೆ ಆಗಿದೆ. ಈಗ 1 ಕಾಲ್ ಸ್ಪೂನ್ ಅಷ್ಟು ಜೇನುತುಪ್ಪ.
ಮೂಲಕ ಇಷ್ಟೊಂದು ಔಷಧವನ್ನ ಅಂಡ್ ಆಲ್ ವಿ ಹ್ಯಾವ್ ಟು ಡೂ ಇಸ್ ನೀರು ಕುದಿಸೋದು ಅಷ್ಟೇ. ಅಂದ್ರೆ ನಂದೊಂದು ಡೌಟ್ ಏನಂದ್ರೆ, ಕುದಿಸಿ ಇದನ್ನೆಲ್ಲ ಮಾಡಿ ಆರಿದ ಮೇಲೆ ಕುಡಿಬಹುದಾ ನಾವು ಅದನ್ನ? ಖಂಡಿತ ಹೌದು. ನೀವು ಬಾಟಲ್ ಯು ಕ್ಯಾನ್ ಕನ್ಸ್ಯೂಮ್ ಇಟ್ ಲೈಕ್ ವಾಟರ್. ಖಂಡಿತ ಹೌದು. ಸೊ ದಯವಿಟ್ಟು ಕನ್ಸ್ಯೂಮ್ ಮಾಡಿ, ಹೇಳಿ ಹೌ ಡು ಯು ಫೀಲ್. ಏ ವಾವ್, ತುಂಬಾ ಚೆನ್ನಾಗಿದೆ ಇದು ಆಕ್ಚುಲಿ. ಎಸ್ ಜಸ್ಟ್ ಫೀಲಿಂಗ್ ಲೈಕ್ ಅ ವಾವ್. ಎಸ್ ಬೇಬಿ, ಇದಕ್ಕಿಂತ ಈಸಿ ಸುಲಭವಾದ ರೆಮಿಡಿ ನಿಮ್ಮ ಡಿಪ್ರೆಷನ್ ರಿಲೀಫ್ಗೆ ಇಲ್ಲ ಅಂತ ಅನ್ಕೊಳ್ತೀನಿ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟ್ರೇ. ತುಂಬಾ ಒಳ್ಳೆ ರೆಮಿಡಿಯನ್ನ ಹೇಳ್ಕೊಟ್ರಿ ಇವತ್ತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಮಾಡಿ. ಖಂಡಿತ. ಥ್ಯಾಂಕ್ ಯು. ನಮಸ್ಕಾರ.